Namaste students. This is my fourth video of first chapter Vital Statistics. Last class we have seen definition of GRR and NRR. So we shall discuss problems on these measurements. First problem. Calculate GRR. Calculate GRR, that means gross reproduction rate from the following data. First column, age 15 to 19, 20 to 24, 25 to 29, 30 to 34, 35 to 39, 40 to 44, 45 to 49. Next, female population 1600, 1700, 1700, 1800, 1700, 1600, 1500. Female birth 19, 21, 90, 62, 33, 12, 2. So what is the formula of GRR? GRR equal to I into summation WSFR. I means it is fixed 5 because age difference is 5 years. 15 to 19, 20 to 24. Age difference is 5 years. That is why we are writing, last class you wrote this 5 into summation WSFR. What is the formula of WSFR? WSFR, female birth divided by female population into 1000. Formula ke ಒಂದು ಮಾರ್ಕ್ ಇದೆ. ಸೊ ಫಾರ್ಮುಲಾವನ್ನು ಪ್ರಾಬ್ಲಮ್ ನಲ್ಲಿ ಆದರೂ ಒಂದು ಕಡೆ ಫಸ್ಟಿಗೆ ಅಥವಾ ಲಾಸ್ಟಿಗೆ ಫಾರ್ಮುಲಾವನ್ನು ಬರೀಬೇಕು. ಈಗ WSFR ಕ್ಯಾಲ್ಕುಲೇಟ್ ಮಾಡುವ. ಕ್ವಶನ್ ಅಲ್ಲಿ ಇದೆ ಫಸ್ಟ್ ಕಾಲಮ್ ಏಜ್, ನೆಕ್ಸ್ಟ್ ಕಾಲಮ್ female population given, next female birth, question alli kottidare female birth, we have to calculate WSFR, female birth divided by female population into 1000. So first value, female birth is 19 divided by 1600. 19 divided by 1600 into 1000. It is answer 11.87. Answer is 11.87. Next, 21 divided by 1700. Answer is 12.35. Next, 90 divided by 1700. Answer is 52.94. Next, 62 divided by 1800 into 1000. 34.44. Next, 19.41. Next, 7.5. 1.33.
ಪ್ರತಿಯೊಂದು ಬರ್ತ್ ಡಿವೈಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000 ಮಾಡಿದರೆ ನಿಮಗೆ ಇದು ವ್ಯಾಲ್ಯೂ ಸಿಗ್ತದೆ. ಇಲ್ಲಿ ಶಾರ್ಟ್ ಆಗಿ ನಾವು ಫಾರ್ಮುಲಾ ಬರೆದದ್ದು ಫಿಮೇಲ್ ಬರ್ತ್ ಡಿವೈಡ್ ಬೈ ಫಿಮೇಲ್ ಪಾಪ್ಯುಲೇಷನ್, ಅದನ್ನು ಬಿಡಿಸಿ ಬರಿಬೇಕು. ಇಂಟು 1000 ಮಾಡಿದರೆ ಈ ಆನ್ಸರ್ ಸಿಗ್ತದೆ. ಇದನ್ನೆಲ್ಲ ಆ್ಯಡ್ ಮಾಡುವಾಗ ವಿ ಗೆಟ್ 139.84. 139.84 ಕ್ಯಾಲ್ಕುಲೇಟರ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಸಮ್ ಆಫ್ WSFR. ಈಗ ಫಾರ್ಮುಲಾ ಹಾಕೋಣ. GRR equal to 5 into summation WSFR. 5 into 139.84. Answer is 69.92. ಇದರಲ್ಲಿ ನಾವು ಕಮೆಂಟ್ ದ ರಿಸಲ್ಟ್ ಅಂತ ಕೇಳ್ಬೋದು. ಆಗ ನಾವು ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಡಿಕ್ರೀಸಿಂಗ್ ಅಂತೇಳಿ ಬರಲಿಕ್ಕೆ ಇರ್ತದೆ. ಆಗ ನಾವು ಪರ್ 1000ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ 1000 ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಇದು 69.92 ಪರ್ 1000 ವುಮೆನಿಗೆ, 1000 ಮಹಿಳೆಗೆ 69.92 ಅಂದರೆ ನಿಯರ್ಲಿ 70 ಬರ್ತ್ ಆಗಿದೆ ಅಂತೇಳಿ ಅರ್ಥ. ಈಗ ನಾವು ಪರ್ ವುಮೆನಿಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಡಿವೈಡ್ ಬೈ 1000 ಮಾಡಿದರೆ ಇಟ್ ಈಸ್ 0.6 ಪರ್ ವುಮೆನ್. ಒಂದು ಮಹಿಳೆಗೆ 0.6 ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಬಂದ ಕೂಡಲೇ 5 ಇಂದ ಜಾಸ್ತಿ ಇದ್ದ ಕೂಡಲೇ ನಾವು 1 ಅಂತ ಹೇಳುದು. 1 ಬೇಬಿ ಪರ್ ವುಮೆನ್. ಆಗ ನಾವು ಲಾಸ್ಟ್ ಟೈಮ್ ನಾವು ನೋಟ್ ಬರೆದಿದ್ದೇವೆ, ಇಫ್ ಇಟ್ ಈಸ್ ಮೋರ್ ದೆನ್ 1 ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್, ಇಫ್ ಇಟ್ ಈಸ್ ಲೆಸ್ ದೆನ್ 1 ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್. ಈಗ ನಾವು ಏನು ಕಮೆಂಟ್ ಬರಿಬೋದು, ಆನ್ಸರ್ ಈಸ್ 0.6 ವಿಚ್ ಈಸ್ ಲೆಸ್ ದೆನ್ 1 ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್ ಅಂತೇಳಿ ಕಮೆಂಟ್ ಬರೀಬೇಕು. ಸೊ ಬಂದ ಆನ್ಸರಿಗೆ ಡಿವೈಡ್ ಬೈ 1000 ಮಾಡಿದರೆ ನಮಗೆ ಪರ್ ವುಮೆನಿಗೆ ಎಷ್ಟು ಅಂತೇಳಿ ಸಿಗ್ತದೆ. ಆಮೇಲೆ ಅದು 1ಗಿಂತ ಕಮ್ಮಿ ಇದ್ದರೆ ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್, 1ಗಿಂತ ಜಾಸ್ತಿ ಇದ್ದರೆ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. ಸೊ ನಾವು GRR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ WSFR ಬೇಕು. WSFR ಫಾರ್ಮುಲಾ ಫಿಮೇಲ್ ಬರ್ತ್ ಇಲ್ಲಿ ಕೊಟ್ಟಿರ್ತಾರೆ. ಫಿಮೇಲ್ ಬರ್ತ್ ನಿಮ್ಮ ಕ್ವಶನ್ ಅಲ್ಲಿ ಇದೆ. ಫಿಮೇಲ್ ಬರ್ತ್ ಡಿವೈಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000 ಮಾಡಿದರೆ ನಮಗೆ ಇದು ಆನ್ಸರ್ ಸಿಗ್ತದೆ. ಅದನ್ನು ಸಮ್ ಮಾಡಿ ಅದಕ್ಕೆ 5 ಇಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಸಿಗ್ತದೆ. Next problem. Last class we have seen the definition of GRR and NRR. NRR, GRR ಅಂತ ಹೇಳಿದ್ರೆ we are finding reproduction rate using female birth and female population. In NRR, net reproduction rate ಅಲ್ಲಿ we are calculating reproduction rate using female birth, female population and survival ratio. ಅಂದರೆ ಎಲ್ಲ ಮಹಿಳೆಯರು ಅವರ ಚೈಲ್ಡ್ ಬೇರಿಂಗ್ ಏಜ್ನ ತನಕ ಬದುಕುವುದಿಲ್ಲ. ಹೆಣ್ಣು ಮಗುವಿನಿಂದಾಗಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಆದರೆ ಎಲ್ಲ ಹೆಣ್ಣು ಮಕ್ಕಳು ಅವರಿಗೆ ಮಗು ಆಗುವ ತನಕ ಜೀವಿಸುವುದಿಲ್ಲ. ಅಂತ ಕೇಸಲ್ಲಿ ನಾವು ರಿಪ್ರೊಡಕ್ಷನ್ ರೇಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿ. ಇನ್ನೊಂದು ಪ್ರಾಬ್ಲಮ್ ನೋಡಿ. ಕ್ಯಾಲ್ಕುಲೇಟ್ ನೆಟ್ ರಿಪ್ರೊಡಕ್ಷನ್ ರೇಟ್ ಫ್ರಮ್ ದ ಡೇಟಾ ಗಿವನ್ ಬಿಲೋ. ಏಜ್ 15 to 19, 20 to 24, 25 to 29, 30 to 34, 35 to 39, 40 to 44, 45 to 49. Female population given 16,000, 16,800, 17,000, 17,300, 17,200, 16,200, 15,000. Next, female birth 192, 252, 850,
692, 344, 162, 15. ನೆಕ್ಸ್ಟ್ ಸರ್ವೈವಲ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ ಅಲ್ಲಿ 0.921, 0.901, 0.885, 0.562, 0.85, 0.832, 0.812. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದೀಗ NRR ಫಾರ್ಮುಲಾ ಫಾರ್ಮುಲಾ ಒಮ್ಮೆ ನೆನಪು ಮಾಡುವ. I into summation WSFR into S. ಇದೊಂದು ಎಕ್ಸ್ಟ್ರಾ. ನಾವು GRR ಅಲ್ಲಿ I into summation WSFR ಮಾಡಿದ್ದೇವೆ. ಈಗ NRR ಅಲ್ಲಿ ಇಂಟು ಎಸ್ ಒಂದು ಎಕ್ಸ್ಟ್ರಾ ಇದೆ. ಎಸ್ ಅಂತ ಹೇಳಿದ್ರೆ ಸರ್ವೈವಲ್ ರೇಷಿಯೋ, ಬದುಕುವ ಪ್ರೊಬ್ಯಾಬಿಲಿಟಿ. ಎಲ್ಲ ಮಹಿಳೆಯರು ಅವರ ಚೈಲ್ಡ್ ಬೇರಿಂಗ್ ಏಜ್ ಕಂಪ್ಲೀಟ್ ಆಗೋ ತನಕ ಬದುಕುದಿಲ್ಲ, ಅದನ್ನು ಎಷ್ಟು ಜನ ಬದುಕ್ತಾರೆ, ಎಷ್ಟು ಪ್ರೊಬ್ಯಾಬಿಲಿಟಿ ಅಂತೇಳಿ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಎಕ್ಸ್ಟ್ರಾ ಒಂದು ಸರ್ವೈವಲ್ ರೇಷಿಯೋ ಕಾಲಮೇ ಇದೆ. ಅದರಿಂದ ನೀವು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ WSFR ಫೈಂಡ್ ಔಟ್ ಮಾಡಬೇಕು. ಆಗ ಮಾಡಿದ ಹಾಗೆ ಅದಕ್ಕೆ ಸರ್ವೈವಲ್ ರೇಷಿಯೋ ಒಂದು ಕಾಲಮ್ ಕೊಟ್ಟಿದ್ದಾರೆ, ಅದರಿಂದ ಮಲ್ಟಿಪ್ಲೈ ಮಾಡಿ ಬಂದ ಆನ್ಸರ್ ಅನ್ನು ಸಮ್ ಮಾಡಿ ಅದಕ್ಕೆ 5 ಇಂದ ಮಲ್ಟಿಪ್ಲೈ ಮಾಡಲಿಕ್ಕೆ. ಈಗ ನಾವು ಫಸ್ಟ್ WSFR ಕ್ಯಾಲ್ಕುಲೇಟ್ ಮಾಡೋಣ. ಮಾತ್ರ ಕ್ವಶನ್ ಇದೆ ಅಲ್ಲಿ ಫಸ್ಟ್ ಕಾಲಮ್ ಏಜ್, ನೆಕ್ಸ್ಟ್ ಕಾಲಮ್ ಫೀಮೇಲ್ ಪಾಪ್ಯುಲೇಷನ್, ಫಸ್ಟ್ ಕಾಲಮ್ ಏಜ್ ಕ್ವಶನ್ ಅಲ್ಲಿ ಇದೆ, ನೆಕ್ಸ್ಟ್ ಫೀಮೇಲ್ ಪಾಪ್ಯುಲೇಷನ್ ಕ್ವಶನ್ ಅಲ್ಲಿ ಇದೆ, ನೆಕ್ಸ್ಟ್ ಫೀಮೇಲ್ ಬರ್ತ್ ಗಿವನ್, ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ WSFR. ಫಾರ್ಮುಲಾ ನಮಗೆ ಗೊತ್ತಿದೆ, ಫೀಮೇಲ್ ಬರ್ತ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಎಸ್, ನೆಕ್ಸ್ಟ್ WSFR ಇಂಟು ಎಸ್. ಇಷ್ಟು ಕಾಲಮ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. WSFR ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಆಗಿನ ಪ್ರಾಬ್ಲಮ್ನ ಹಾಗೆ. ಮತ್ತೆ ಒಂದು ಎಸ್ ನಮಗೆ ಕ್ವಶನ್ ಅಲ್ಲಿ ಇದೆ, ಸರ್ವೈವಲ್ ರೇಷಿಯೋ, ಅದನ್ನು ಹಾಕ್ಬೇಕು ಇಲ್ಲಿ. ಮತ್ತೆ ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಹಾಕ್ಲಿಕ್ಕೆ, ಅದನ್ನು ಸಮ್ ಮಾಡಿ ಆಡ್ ಮಾಡಿ ಮಲ್ಟಿಪ್ಲೈ ಬೈ 5, ಯು ವಿಲ್ ಗೆಟ್ NRR. ಸೊ I'll write it again. WSFR ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ದು ಫೀಮೇಲ್ ಬರ್ತ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. ನೆಕ್ಸ್ಟ್ ಎಸ್ ಗಿವನ್, ನೆಕ್ಸ್ಟ್ WSFR ಇಂಟು ಎಸ್. ಫಸ್ಟ್ ಆನ್ಸರ್ 192 ಡಿವೈಡ್ ಬೈ 16,000 ಇಂಟು 1000. Answer is you get 12. Next 252 divided by 16,800 into 1000. Answer is 15. Next 850 divided by 17,000 into 1000. You get 50. Next 692 divided by 17,300 into 1000. You get 40. Similarly, WSFR you get 20. Next one 10. Next answer is 1. This is WSFR. Next, S column is given 0.921, 0.901, 0.885, next 0.862, 0.85, 0.832,
0.812. ಇದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಪುನಃ ಬರೆದದ್ದು. ಕ್ವಶನ್ ಅಲ್ಲಿ ಇದೆ. ನೆಕ್ಸ್ಟ್ WSFR into S, you multiply these two. 0.921 into 12, 0.901 into 15, 0.885 into 50. ಹಾಗೆ ಮಾಡ್ತಾ ಹೋಗಿ. ಆನ್ಸರ್ ಫಸ್ಟ್ ಒನ್ 11.052, ಫಸ್ಟ್ ಒನ್. ನೆಕ್ಸ್ಟ್ 13.515. ನೆಕ್ಸ್ಟ್ 44.25. ನೆಕ್ಸ್ಟ್ 34.48. ನೆಕ್ಸ್ಟ್ 17. 8.32. 0.812. ಇದನ್ನೆಲ್ಲ ಸಮ್ ಮಾಡಿ. 11.052, 13.515, 44.25, 34.48, 17, 8.32, 0.812 ಎಲ್ಲ ಒಂದು ಸಮ್ ಮಾಡಿದರೆ ಯು ಗೆಟ್ 129.429. 129.429 ದ ಆನ್ಸರ್. ಅದರ ಸಮ್ ಆಗಲಿಲ್ಲ, ಇನ್ನೂ ಸಹ ನೀವು ಕ್ಯಾಲ್ಕುಲೇಷನ್ ಇದೆ. ಇನ್ನೇನು ಮಾಡಲಿಕ್ಕೆ ಫಾರ್ಮುಲಾ ಇಲ್ಲಿದೆ. NRR equal to I into summation WSFR into S. So I is NRR equal to 5 into summation WSFR into S. S ಇಂದ ಮಲ್ಟಿಪ್ಲೈ ಮಾಡಿ ಮತ್ತೆ ಸಮ್ ಮಾಡಲಿಕ್ಕೆ. ಇದು ಆನ್ಸರ್ 129.429. 5 ಇಂದ ಮಲ್ಟಿಪ್ಲೈ ಮಾಡಿದರೆ ಯು ಗೆಟ್ 647.145. 647.145. ಇದು ಪರ್ 1000 ವುಮೆನ್ಗೆ. ಸೊ ಪರ್ ವುಮೆನ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಒಂದು ಆನ್ಸರಿಗೆ ಡಿವೈಡ್ ಬೈ 1000 ಮಾಡಿ. ಆನ್ಸರ್ ಈಸ್ 0.64714 ಪರ್ ವುಮೆನ್. ಒಂದು ಮಹಿಳೆಗೆ 0.6 ನಷ್ಟು ರಿಪ್ರೊಡಕ್ಷನ್ ರೇಟ್ ಇದೆ. ಅಂದರೆ ನಿಯರ್ಲಿ 1 ಬೇಬಿ ಪರ್ ವುಮೆನ್. ಅಂದರೆ ಇದಕ್ಕೆ 0.5 ಆ್ಯಂಡ್ ಎಬೋವ್ ಇದ್ರೆ ಅದನ್ನು ನಾವು ರೌಂಡ್ ಆಫ್ ಮಾಡೋದು. ಅಂದರೆ 0.6 ಬೇಬಿ ಅಂತ ಹೇಳೋದಿಲ್ಲ. 0.5 ಗಿಂತ ಜಾಸ್ತಿ ಇದ್ರೆ ಅದನ್ನು 1 ಬೇಬಿ ಅಂತ ಹೇಳೋದು. 1 ಬೇಬಿ ಪರ್ ವುಮೆನ್. ಈಗ ಪಾಪ್ಯುಲೇಷನ್ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್? ಕನ್ಕ್ಲೂಷನ್, ಪಾಪ್ಯುಲೇಷನ್ ಇಸ್ ಡಿಕ್ರೀಸಿಂಗ್. ಇದಕ್ಕೊಂದು ಮಾರ್ಕ್ ಇದೆ. ಪಾಪ್ಯುಲೇಷನ್ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಅಂತ ಹೇಳಿ ಬರೋದಕ್ಕೆ ಒಂದು ಮಾರ್ಕ್ ಇದೆ. ಸೊ ಪಾಪ್ಯುಲೇಷನ್ ಇಸ್ ಡಿಕ್ರೀಸಿಂಗ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎರಡೊಟ್ಟಿಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 10 ಮಾರ್ಕ್ಸ್ಗೆ ಕೇಳ್ಬೋದು. ಎರಡು ಜೊತೆಯಾಗಿ ಕ್ಯಾಲ್ಕುಲೇಟ್ GRR ಆ್ಯಂಡ್ NRR. ಎರಡು ಜೊತೆಯಲ್ಲಿ ಕ್ಯಾಲ್ಕುಲೇಟ್ GRR ಆ್ಯಂಡ್ NRR. ಪ್ರಾಬ್ಲಮ್ ನೋಡಿ. ಫ್ರಮ್ ದ ಫಾಲೋವಿಂಗ್ ಡೇಟಾ calculate GRR and NRR. Age group 15 to 19, 20 to 24 till 45 to 49. Previous problem na hage. Next, female population 90,000, 13 lakh 90,000, 14 lakh 22,000, 15 lakh 21,000,
17,56,000, 14,51,000, 16,89,000, 16,67,000. Next, female birth 15,133, 94,155, 1 lakh 2,676, 72,490, 31,402, 10,640, 700. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ದು GRR ಮತ್ತೆ NRR. ಫಾರ್ಮುಲಾ GRR ಫಾರ್ಮುಲಾ I into summation WSFR. NRR ಫಾರ್ಮುಲಾ I into summation WSFR into S. ಈ ಎರಡು ಫಾರ್ಮುಲಾ ಇದೆ. ನೀವು ಒಂದೇ ಕಾಲಮ್ ಅಲ್ಲಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಸೇಮ್ ಒಂದೇ ಕ್ವಶನ್ ಅಲ್ಲಿ ಪುನಃ ನೀವು ಟೇಬಲ್ ಮಾಡಬೇಕಾಗಿಲ್ಲ. ಹೇಗೆ ಕಾಲಮ್ ಮಾಡ್ತೀರಿ? ಈಗ ಫಸ್ಟ್ ಏಜ್ ಕ್ವಶನ್ ಅಲ್ಲಿ ಇದೆ, ಫಿಮೇಲ್ ಬರ್ತ್ ಕ್ವಶನ್ ಅಲ್ಲಿ ಇದೆ, ನೆಕ್ಸ್ಟ್ ಫಿಮೇಲ್ ಪಾಪ್ಯುಲೇಷನ್ ಕ್ವಶನ್ ಅಲ್ಲಿ ಇದೆ, ನೆಕ್ಸ್ಟ್ ನಮಗೆ ಬೇಕಾದ್ದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ದು WSFR ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಎಸ್ ಕೊಟ್ಟಿದ್ದಾರೆ, ಮತ್ತೆ ನಾವು ಮಾಡಬೇಕಾದ್ದು WSFR ಇಂಟು ಎಸ್. ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಈಗ ಕ್ವಶನ್ ಅಲ್ಲಿ ಇದನ್ನು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ದು WSFR, ಅದು ಇದಕ್ಕೆ GRR ಗೆ. ನೆಕ್ಸ್ಟ್ WSFR ಇಂಟು ಎಸ್ ಮಾಡಿ ಅದರದ್ದು ಸಮ್ ಮಾಡಿ ಅದನ್ನ ಇಲ್ಲಿ ಹಾಕ್ಲಿಕ್ಕೆ. ಈ ಬಂದ ಆನ್ಸರ್ ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡಿ ಇದರಲ್ಲಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆದು ಆಡ್ ಮಾಡಿದ್ರೆ ಆಯ್ತು. 10 ಮಾರ್ಕ್ಸ್ ಕ್ವಶನ್ ಇದು, ಇಂಪಾರ್ಟೆಂಟ್. GRR ಮತ್ತೆ NRR ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರು WSFR ಮತ್ತು WSFR ಇಂಟು ಎಸ್ ಕ್ಯಾಲ್ಕುಲೇಟ್ ಮಾಡಿ ಇದನ್ನೆರಡನ್ನು ಸಮ್ ಮಾಡಿ ನಾವು ಫಾರ್ಮುಲಾಕ್ಕೆ ಹಾಕಿದ್ರೆ ಆಯ್ತು. ಸೊ ನಮಗೆ ಬೇಕಾದ ಕಾಲಮ್ ಮಾತ್ರ ಬರೆಯುವ. ಯಾವುದೆಲ್ಲ ಬೇಕು ನಮಗೆ ಈಗ ಕಾಲಮ್ ಒಟ್ಟಿಗೆ ಒಂದೇ ಟೇಬಲ್ ಅಲ್ಲಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ನಮಗೆ ಬೇಕಾದ್ದು WSFR ಒಂದು ಕಾಲಮ್, ನಮಗೆ ಗೊತ್ತಿದೆ ಫಿಮೇಲ್ ಬರ್ತ್, ಫಿಮೇಲ್ ಪಾಪ್ಯುಲೇಷನ್ ಇಂಟು 1000. ಇಲ್ಲಿ ಶಾರ್ಟ್ ಆಗಿ ಬರೆಯುವುದು, ಪ್ರತಿ ಪ್ರಾಬ್ಲಮ್ನ ಕೆಳಗಡೆ ಫಾರ್ಮುಲಾ ಬರೀಬೇಕು. ನೆಕ್ಸ್ಟ್ ಎಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ WSFR ಇಂಟು ಎಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ WSFR 15,133 ಡಿವೈಡ್ ಬೈ 13,90,000 ಎಷ್ಟು ಬರ್ತದೆ ನೋಡಿ. 15,133 ಡಿವೈಡ್ ಬೈ 13,90,000 ಇಂಟು 1000. Answer is 10.88. Next 15,133 divided by 13,90,000 into 1000. 66.21. Next 67.50. Next 41.28. Next 21.64. Next 6.29. Next 0.41 WSFR. ಇದನ್ನೆಲ್ಲ ಆಡ್ ಮಾಡಿ ಎಷ್ಟು ಬರ್ತದೆ? ಆಡ್ ಮಾಡಿದ್ರೆ 214.21. 214.21 ಆನ್ಸರ್. ನೆಕ್ಸ್ಟ್ ನಮಗೆ ಬೇಕಾದ್ದು ಎಸ್ ಕ್ವಶನ್ ಅಲ್ಲಿ ಇದೆ.
ಎಷ್ಟು ಎಸ್ ಕೊಟ್ಟಿದ್ದಾರೆ 0.9694 0.9663 0.9632 0.9584 0.9519 0.9424 ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಎಸ್. ನೀವು ಈಗೇನು ಮಾಡಬೇಕು, ಈ ವ್ಯಾಲ್ಯೂ ಮತ್ತು ಎಸ್ ಅನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿತಾ ಹೋಗಬೇಕು. ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇನೆ, ಅದರ ಆನ್ಸರ್ ಅನ್ನು ಡೈರೆಕ್ಟ್ ಬರಿತಾ ಹೋಗ್ತೇನೆ. ಟ್ರೈ ಮಾಡಿ ನೀವು ಸಹ ಕ್ಯಾಲ್ಕುಲೇಟರಲ್ಲಿ ಟ್ರೈ ಮಾಡಿ ಮತ್ತೆ ಆನ್ಸರ್ ಬರೀರಿ. 10.54 63.97 65.01 39.55 20.59 5.92 0.38 ಇದನ್ನೆಲ್ಲ ಆ್ಯಡ್ ಮಾಡಿದರೆ ಇಟ್ ಈಸ್ 205.96. ಇದು ಟ್ರೈ ಮಾಡಿ ಕ್ಯಾಲ್ಕುಲೇಟರ್, ಯಾಕೆಂದರೆ ನಾವು ಆಲ್ರೆಡಿ ಮಾಡಿ ಆಯ್ತು. ಈಗ GRR ಮತ್ತು NRR ಪ್ರಾಬ್ಲಮ್ಸ್ ಮಾಡಿದ್ದೇವೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಚೆಕ್ ಮಾಡಿ. ಎಸ್ ಕ್ವಶನಲ್ಲಿದೆ, ಎಸ್ ಮತ್ತು WSFR ಅನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿತಾ ಹೋಗ್ಲಿಕ್ಕೆ. ಟೋಟಲ್ 205.96 ಆಯಿತು. ನೆಕ್ಸ್ಟ್ ಈಗ ಫಾರ್ಮುಲಾ ಹಾಕಲಿಕ್ಕೆ. ಯಾವುದೆಲ್ಲ ಫಾರ್ಮುಲಾ? GRR ಆ್ಯಂಡ್ NRR. GRR equal to I into summation WSFR 5 into 214.21. Answer 5 in the 214.21 is 1071.05. ಇದು ಓಲ್ಡ್ ಕ್ವಶನ್ ಪೇಪರಲ್ಲಿ ತುಂಬ ಬಾರಿ ಬಂದಿದೆ, ಸೇಮ್ ಪ್ರಾಬ್ಲಮ್. ಡಿವೈಡ್ ಬೈ 1000 ಮಾಡಿ 1.07 per woman. Population is increasing. Population is ಹಾಗೆ ಬರೀರಿ. Population is increasing. Population is increasing. Next, NRR. NRR equal to I into summation WSFR into S. I is 5 into summation WSFR is sum ಮಾಡಿದ್ರೆ 205.96. 205.96. 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ you get 1029.96. Sorry, 1029.8. ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಟರಲ್ಲಿ 0.8 ಡಿವೈಡ್ ಬೈ 1000 ಮಾಡಿ. ಇಲ್ಲಿ ಕೂಡ ಆನ್ಸರ್ ಇಸ್ 1.0298. Population is increasing. Population is increasing. Comment bardre conclusion. This is the calculation of GRR and NRR. ಇನ್ನೊಂದು ಪ್ರಾಬ್ಲಮ್ ಹೋಮ್ವರ್ಕ್ ಮಾಡಿ ಟ್ರೈ ಮಾಡಿ ನೀವೇ. ಕ್ಯಾಲ್ಕುಲೇಟ್ GRR and NRR. ಏಜ್ ಗ್ರೂಪ್ 15 to 19 till
till 49. ನೆಕ್ಸ್ಟ್ ಫಿಮೇಲ್ ಪಾಪ್ಯುಲೇಷನ್ ಗಿವನ್, ಫಿಮೇಲ್ ಬರ್ತ್ ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ. ಮತ್ತೆ WSFR ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ನೀವು WSFR ಇಂಟು ಎಸ್ ಮಾಡಿದರೆ ಕ್ಯಾಲ್ಕುಲೇಟ್ ಮಾಡಿ ಬಂದ ಆನ್ಸರ್. ನಮಗೆ ಬೇಕಾದ್ದು WSFR ಇದು ಟೋಟಲ್ ಮತ್ತು WSFR ಇಂಟು ಎಸ್ ಮಾಡಿದ ಟೋಟಲ್. ಅದನ್ನೆರಡನ್ನು ಯೂಸ್ ಮಾಡಿಕೊಂಡು ನೀವು GRR ಮತ್ತು NRR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಇದನ್ನು ನೀವೇ ಟ್ರೈ ಮಾಡಿ, ಕ್ವಶನ್ ನೋಡಿ ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದರ ಆನ್ಸರ್ ಹೇಳ್ತೇನೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಲಾಸ್ ನಾವು ವಿ ಶಲ್ ಡಿಸ್ಕಸ್ ಆನ್ ಮಾರ್ಟಾಲಿಟಿ ರೇಟ್ಸ್, ಅಂದರೆ ಡೆತ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡೋದು. ನಾವು ಇಷ್ಟ ತನಕ ನೋಡಿದೆಲ್ಲ ಬರ್ತ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಿದೆ, ಎಷ್ಟು ಬರ್ತ್ ಆಗಿದೆ. ಫರ್ಟಿಲಿಟಿ ರೇಟ್ ಅಂತ ಹೇಳಿದರೆ ಸಹ ಬರ್ತ್ ರೇಟ್. ನಾವು ನೆಕ್ಸ್ಟ್ ಕ್ಲಾಸಿಂದ ಡೆತ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿದೆ. ಅದಕ್ಕೊಂದು 4-5 ಫಾರ್ಮುಲಾ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.